ಹಾಯ್ ನಮಸ್ಕಾರ, ವೆಲ್ಕಮ್ ಟು ಪ್ರೀತಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನು ರೆಸಿಪಿ ಮಾಡತ್ತೇನೆ ಅಂದ್ರೆ ನನ್ನ ಮಗಗೆ ನೂಡಲ್ಸ್ ಬೇಕೈತಿ. ಆ ರೆಸಿಪಿ ಎಲ್ಲರಿಗೂ ಗೊತ್ತಿರ್ತೈತಿ, ಅದನ್ನ ತೋರಿಸಲ್ಲ ನಾನು. ತುಂಬ ದಿನ ಆದಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಾಗ್ಬಿಟ್ಟು ಎದಕ್ಕೆ ಬ್ಲಾಗ್ನ ಬಿಟ್ಟೆ, ಈಗ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಮಾಡ್ತಾ ಮಾಡ್ತೀನಿ. ನನ್ನ ಮಗನ ಹೇಗಂದರೆ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಆಗಲೇ ಮಾಡಿಕೊಟ್ಟು ಬಿಡ್ಬೇಕು ಅದನ್ನು. ಇಲ್ಲ ಅಂದರೆ ಎಷ್ಟು ಹಠ ಮಾಡ್ತಾನೆ ಅಂದರೆ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ತುಂಬ ಕಿರ್ಚ್ತಾನೆ, ತುಂಬ ಅಳ್ತಾನೆ. ಅವನಿಗೆ ಏನಾದರೂ ಬೇಕಂದರೆ ಇಮಿಡಿಯೇಟಾಗಿ ಕೊಟ್ಬಿಡ್ಬೇಕು. ಇಲ್ಲ ಅಂದರೆ ಮನೇನ ಕುರುಕ್ಷೇತ್ರನೇ ಮಾಡಿಬಿಡ್ತಾನೆ ಅವನು. ಹಾಗಾಗಿ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಏನು ತೋರಿಸಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ ನೂಡಲ್ಸ್ ಹೇಗೆ ಮಾಡೋದು ಅಂತ. ಅದನ್ನೇ ತೋರಿಸಲ್ಲ ನಾನು. ಹಾಗೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಪೈಪ್ ಮೇಲೆ ಕೂತಿದ್ದಾನೆ. ಪೈಪ್ ಮೇಲೆ ಕೂತ್ಬಿಟ್ಟು ಆಟ ಆಡೋದು. ಸ್ಕೂಲಿಂದ ಬಂದ ಸ್ಕೂಲ್ ಡ್ರೆಸ್ನೂ ಕಳೆದಿಲ್ಲ, ಇನ್ನೂ ಮಾಡಿಲ್ಲ. ನೋಡಿ ಸರ್ಕಸ್ ನೋಡಿ ಅವನು. ನೋಡಿದಲ್ಲ ಎಷ್ಟು ಸರ್ಕಸ್ ಮಾಡ್ತಾನಂದರೆ ಹೇಳ್ಕೊಳ್ಲಿಕ್ಕೆ ಆಗ್ತಲ್ಲ ಅದನ್ನು. ತುಂಬ ಹಠಮಾರಿ ಒಬ್ಬನೇ ಇದಾನಲ್ಲ, ತುಂಬ ಆಟ ಮಾಡ್ತಾನೆ. ನಾನು ಇಷ್ಟು ದಿನ ಯಾಕೆ ವಿಡಿಯೋನ ಮಾಡಿರಲಿಲ್ಲ ಅಂದರೆ ನನಗೆ ವಿಡಿಯೋ ಓಡ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ. ನಾನು ಹೇಗೆ ಮಾಡೋದು ಏನಂತ ಅಂದ್ಕೊಂಡು ವಿಡಿಯೋನ ಬಿಟ್ಟಿದ್ದೆ. ಈಗ ಮತ್ತೆ ರಿಯಲೈಸ್ ಆಗಿದ್ದೆ, ಯಾರಿಗೋ ನಾವು ಕಂಪೇರ್ ಮಾಡಿಕೊಂಡು ನಮ್ಮ ಕೆಲಸನ ನಾವು ಅದಕ್ಕೆ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತ. ಅವ್ರು ಎಷ್ಟು ದಿನ ಶ್ರಮ ಪಟ್ಟಿರ್ತಾರೋ, ಅದಕ್ಕೆ ಎಷ್ಟು ತಿಂಗಳ ಎಷ್ಟು ವರ್ಷನೋ ಅದು ನಮಗೆ ಗೊತ್ತಿರೋಲ್ಲ. ನಾವು ಇಮಿಡಿಯೇಟಾಗಿ ಜಡ್ಜ್ ಮಾಡಿಬಿಡ್ತೀವಿ. ಹೇಗೆಂದರೆ ಅವರು ಅಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ಗೆ ಯಾಕಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನ ನಿನ್ಗೆ ಮಾಡತ್ತನಪ್ಪ ನೂಡಲ್ಸ್ ಮಾಡೋದಕ್ಕೆ ಹೋಗಿ ಆಟ ಆಡೋ. ನೀ ಮಾಡಿಬಿಟ್ಟು ಕರಿತೀನಿ ತಿನ್ನಕ್ಕೆ ಹೋಗಿ. ನನ್ನ ಮಗ ಹುರಿದು ದೊಡ್ಡ ಅನ್ಬೇಕಾದ ಕಪ್ರಿ ಕೊಡ್ತೀನಿ. ಹೋಗಿ ವಿಡಿಯೋ ಮಾಡಿಸ್ಕೊಡ್ತೀನಿ ನಾನು. ಹಾಗಾಗ್ಬಿಟ್ಟು ಫಸ್ಟು ಇನ್ನೊಂದು ಕಂಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ಬಿಡ್ಬೇಕು ನಾವು ನಮ್ಮ ಕೆಲಸದಲ್ಲಿ ನಾವು ಎಷ್ಟು ಶ್ರಮ ಪಡ್ತೀವೋ ಅಷ್ಟು ನಮಗೆ ದೇವ್ರು ಒಳ್ಳೇದು ಮಾಡ್ತಾರಲ್ವ. ಹಾಗಾಗಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾವು ಶ್ರಮ ಪಡ್ತೀನಿ. ಫಲ ದೇವ್ರಿಗೆ ಬಿಡ್ಬೇಕು ಅಷ್ಟೇ. ಶ್ರಮ ಮಾಡ್ಬೇಕಲ್ವ, ಶ್ರಮ ಪಡ್ದೇ ಎಲ್ಲ ಆಗಬೇಕು ಅಂದರೆ ಆಗಲ್ಲ. ಹಾಗಾಗ್ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ದೇವರಿಗೆ ಗೋಲ್ ಹಸ್ತಾನೆ ಅಂತ, ಏನೋ ಗೊತ್ತಿಲ್ಲ. ಶ್ರಮ ಅಂತೂ ಪಡ್ತೀನಿ, ಏನಾಗುತ್ತೋ ಅಂತ ಗೊತ್ತಿಲ್ಲ. ನೂಡಲ್ಸ್ಗೆ ತುಂಬ ಏನಾಗ್ತಿಲ್ಲ. ಅವನು ಬೇರೆ ಫ್ರೂಟ್ಸ್ ಎಲ್ಲ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅವ್ನು ತಿನ್ನಲ್ಲ. ಹಾಗಾಗಿ ಈರುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಮಾಡಿ ಕೊಟ್ಬಿಡ್ತೀನಿ. ಮಧ್ಯಾಹ್ನ ಸ್ಕೂಲಿಂದ ಬಂದುಬಿಟ್ಟು ಊಟ ಮಾಡಿಲ್ಲ ಅವನು, ಈ ಹಾಗೆ ಮನ್ಕೊಂಡ್ಬಿಟ್ಟ. ಹಾಗಾಗಿ ಈಗ ನೂಡಲ್ಸ್ ಬೇಕಂತಿದ್ದಾನೆ. ನೂಡಲ್ಸ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ ಮುಂದಿಂದು ಏನಾಯ್ತು ಅನ್ನೋದನ್ನು. ನೋಡಿ ಹೇಳೋದನ್ನು ಬರ್ತಿದ್ದೆ, ಈ ಸಾಸಸ್ನೆಲ್ಲ ಮನೇಲಿ ತಂದಿಟ್ಕೊಂಡ್ಬಿಡಿ. ಯಾಕಂದರೆ ಹೊರಗಿನ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮಕ್ಕಳಿಗೆಲ್ಲ ಹೊರಗಿನ ಫುಡ್ ಕೊಡೋದ್ರಿಂದ ಹೆಲ್ತ್ ಸರಿ ಹೋಗಲ್ಲ. ಹಾಗಂದ್ಬಿಟ್ಟು ಸ್ವಲ್ಪ ಹೊರಗಿನ ಫುಡ್ನ ಕೊಡಿ, ಯಾರು ಬೇಡ ಅನ್ನಲ್ಲ, ಕೊಡಿ. ಒಂದು ತಿಂಗಳಿಗೆ 6 ತಿಂಗಳಿಗೆ 2 ತಿಂಗಳಿಗೆ ಹಿಂಗೆ ಕೊಡಿ. ಅದೇನ ವಾರಕ್ಕೊಮ್ಮೆ ಈ ರೀತಿ ಎಲ್ಲ ಸರಿ ಅಲ್ಲ. ನೀವು ಮಕ್ಕಳು ಏನು ತಿನ್ಬೇಕಂತಿದಾರೋ ಅದನ್ನೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೆ ಖುಷಿಯಾಗುತ್ತೆ ಅಲ್ವಾ. ಹಾಗಾಗಿ ನಾನು ಸಾಸ್ನೆಲ್ಲ ಮನೆಯಲ್ಲೇ ತಂದು ಇಟ್ಕೊಂಡಿರೋದನ್ನೆಲ್ಲ ನನ್ನ ಮನೆಯಲ್ಲೇ ಮಾಡಿಕೊಡ್ತೀನಿ ಅವ್ರಿಗೆ. ಈಗ ಎಗ್ ರೈಸ್ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಮತ್ತು
ಗೋಬಿ ಆಗಿರ್ಬೋದು ಎಲ್ಲನೂ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ. ಗೋಬಿ ರೆಸಿಪಿ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಪ್ರಕಾರ ನಾನು ಗೋಬಿ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಇಂಥ ಸಾಸಸ್ನೆಲ್ಲ ಮನೇಲಿ ತಂದು ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಹೊರಗಡೆ ಏನು ಕೆಮಿಕಲ್ ಹಾಕಿರ್ತಾರೋ, ಕಲರ್ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾವು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತ್ಗಳಿಗೂ ಮತ್ತು ಹೆಲ್ತ್ಗಳಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಹೊರಗಿಂದ ತಿನ್ನೋದ್ರಿಂದ ಕ್ಯಾಲರೀಸ್ ಹೆಚ್ಚಾಗುತ್ತೆ, ದಪ್ಪನಾಗ್ತೀವಲ್ವ ನಾವು. ಆದಷ್ಟು ಒಳಗೆ ಮನೆಯಿಂದ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನಬೇಕು. ಅದನ್ನು ನಾನು ಪೂರ್ತಿ ಟ್ರೈ ಮಾಡ್ತೀನಿ. ಮನೇಲಿ ಮಾಡೋದಕ್ಕೆ ಎಷ್ಟಾಗುತ್ತೋ ಅಷ್ಟಂತೂ ಮನೆಯಲ್ಲೇ ಮಾಡ್ತೀನಿ ನಾನು. ನೋಡಿ, ನನ್ನ ಮಗ ನೋಡ್ತೀನಿ ಅಂದಿದ್ದಕ್ಕೆ ನಾನಿಲ್ಲಿ ಈ ವಿಡಿಯೋನ ಹಚ್ಕೊಟ್ಟಿದ್ದೀನಿ. ಟಿ ವಿಯಲ್ಲೇ ವಿಡಿಯೋ ಹಚ್ಕೊಂಡು ಇದು ನೋಡಿರಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ. ನೋಡ್ತೀರಾ, ಕೂತ್ಬಿಟ್ಟು ಟೈರ್ ಮಾಡಿ ಕೂತ್ಬಿಟ್ಟು ತರಲೆ ನಿಂತಿದ್ದಾನೆ. ನಾನು ಅವ್ನು ನೋಡ್ತಾನಂತೆ ಟಿ ವಿಯಲ್ಲಿ ವಿಡಿಯೋ ಹಚ್ಕೊಟ್ಟಿದ್ದೀನಿ. ಅವ್ನು ಹೋಗ್ಬಿಟ್ಟಲ್ಲಿ ಟೈರ್ ಮ್ಯಾಗ ಕೂತ್ಬಿಟ್ಟು ಹುರಿದಿರೋ ಕಡಲೆ ತಿಂತಿದ್ದಾನೆ. ಹುರಿದಿರೋ ಕಡಲೆಕಾಳು, ಶೇಂಗಾ ಕಾಳು ಅಂದರೆ ನನಗೆ ತುಂಬ ಇಷ್ಟ. ಕೊಟ್ಬಿಟ್ರೆ ಊಟನೇ ಬೇಡ ಅವನಿಗೆ. ಊಟ ಮಾಡೋದೇ ಕಮ್ಮಿ, ಅದೆಲ್ಲ ಅಂಥದ್ದೆಲ್ಲ ಕೊಟ್ಬಿಟ್ರೆ ಊಟ ಬಿಟ್ಟು ಊಟನೇ ಬೇಡ ಅವನಿಗೆ. ಸಾಕೆ ಮ್ಯಾಗಿ ನೂಡಲ್ಸ್ ತಿನ್ನಕ್ಕೆ. ಹಾಂ, ನೋಡಿ ಇಷ್ಟೇ ನೂಡಲ್ಸ್ ರೆಸಿಪಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿದ್ದೀನಿ. ಮಾಡಿ ಮಕ್ಕಳಿಗೆ ಹಾಕಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನ ಬೋಲ್ ಇದು, ಇದರಲ್ಲೇ ಊಟ ಎಲ್ಲ ಮಾಡ್ಕೊಂಡವನು. ಅವನಿಗೆ ಹಾಕಿ ಕೊಟ್ಬಿಡೋಣ. ಮುಗೀತು. ನನ್ನ ಮಗನ ಮ್ಯಾಗಿ ಕೊಟ್ಬಿಟ್ಟು ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತಂತ ಕಮೆಂಟ್ ಮಾಡಿ. ತಪ್ಪಂತ ಹೇಳಿದ್ರೆ ತಪ್ಪಂತ ಹೇಳಿ, ರೈಟ್ ಇದ್ದರೆ ರೈಟ್ ಅಂತ ಹೇಳಿ. ಏನು ಅನಿಸುತ್ತೋ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.